ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ರೆಗ್ಯುಲರ್ ಆಗಿ ಬಳಸೋದಕ್ಕೆ ಕೆಮಿಕಲ್ ಫ್ರೀ ಇರುವಂಥದ್ದು ತುಂಬ ಚೆನ್ನಾಗಿರುವಂಥ ಅಗರಬತ್ತಿ ಬೇಕು ಅಂದರೆ ಖಂಡಿತ ತಾರಾ ಸಿಸ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಅಗ್ನಿಹೋತ್ರ ಕಿಟ್ ತೊಗೊಳ್ತೀವಲ್ಲ ಅವರನ್ನು. ಲಾಸ್ಟ್ ಟೈಮ್ ನಾನು ಅಗ್ನಿಹೋತ್ರ ಕಿಟ್ ತೊಗೊಂಡಾಗ ಕಳಿಸ್ಕೊಟ್ಟಿದ್ರು. ರೆಗ್ಯುಲರ್ ಆಗಿ ಬಳಸ್ತಿದ್ದೀನಿ, ತುಂಬ ಚೆನ್ನಾಗಿದೆ. ರೆಗ್ಯುಲರ್ ಆಗಿ ಬಳಸುವಂಥ ಊದಿನ ಕಡ್ಡಿ ಏನಿರುತ್ತಲ್ಲ ಅದು ಕೆಮಿಕಲ್ ಫ್ರೀ ಇದ್ದರೆ ತುಂಬ ಒಳ್ಳೆಯದು. ಮೊದಲೆಲ್ಲ ನಾನು ಬೆಳಿಗ್ಗೆ ತೊಗೊಂಡೋಗಿ ದೂರ ಹಚ್ಚಿಟ್ಬಿಡ್ತಿದ್ದೆ, ಅದರ ಸ್ಮೆಲ್ ಬರಬಾರ್ದು ಅಂತ ಹೇಳಿ. ಸೊ ಇವಾಗ ಆ ಭಯ ಇಲ್ಲ. ಪ್ಯೂರ್ ಆಗಿರೋಂಥದ್ದು ಯಾವುದೇ ಕೆಮಿಕಲ್ ಇಲ್ಲದೆ ಇರೋವಂಥ ಅಗರಬತ್ತಿ ಅವ್ರ ಹತ್ರ ಸಿಗತ್ತೆ. ಖಂಡಿತ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿನೇ ನಂಬರ್ನ ಪಿನ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆ ಟಿಫನ್ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ಪಡ್ಡು ಮತ್ತು ಚಟ್ನಿ ಮಾಡ್ಕೊಳ್ತಿದ್ದೀನಿ. ಶೇಂಗಾ ಚಟ್ನಿ ಮಾಡೋದಕ್ಕೆ ಒಂದು 4 ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಂದು 10 ಪಲ್ಪು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕಿ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೊಂಡು 1 ಕಪ್ಪಷ್ಟು ಶೇಂಗಾನ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಮೇಲೆ ಪುದೀನ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಾರಿ ಹಚ್ಚಿಬಿಟ್ರೆ ಸಾಕು, ನಾವೆಷ್ಟು ಹರ್ಕೊತೀವಿ ಅದಷ್ಟು ಚಿಗಿತಾ ಹೋಗುತ್ತೆ. ಸ್ವಲ್ಪ ಪುದೀನ ಹಾಕೋದ್ರಿಂದ ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಟೈಮು 7, ಇನ್ನೂ ಬಿಸಿಲು ಬಿದ್ದಿಲ್ಲ. ಆಮೇಲೆ ಇವತ್ತು ಸ್ವಲ್ಪ ಗಾಳಿ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇತ್ತು. ಪೂಜೆ ಮಾಡಿದ ತಕ್ಷಣವೇ ಹೊರಗಡೆ ದೀಪ ಇರ್ತಿರಲ್ಲ, ಗಾಳಿ ಅಷ್ಟೊಂದು ಇದ್ದಾಗ ಎಲ್ಲಿಂದ ಇರುತ್ತೆ ಹೇಳಿ. ಇವತ್ತು ಕಡಿಮೆ ಇದೆ. ಸ್ವಲ್ಪ ತೊಳೆದು ಪುದೀನ ಮತ್ತು ಕೊತ್ತಂಬರಿ ಅದೆರಡನ್ನೂ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಿದ್ದೀನಿ. ಮಧ್ಯಾಹ್ನ ಬಾಕ್ಸಿಗೆ ಕೊಡೋದ್ರಿಂದ ಕಂಪಲ್ಸರಿ ಹುಣಸೆ ಹಣ್ಣು ಹಾಕಲೇಬೇಕು. ಇವಾಗ ಮತ್ತೆ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಯಾವ್ಯಾವ ಥರ ಎಲ್ಲ ಚಟ್ನಿ ಮಾಡ್ತೀರಾ ನಂಗೆ ಕಾಮೆಂಟ್ ಮಾಡಿ. ಸೊ ಕೊಬ್ಬರಿ ಇದ್ದಾಗ ಕೊಬ್ಬರಿ, ಪುಟಾಣಿ, ಶೇಂಗಾ ಕಲಸಿ ಮಾಡ್ತೀನಿ. ಇಲ್ಲದೇ ಇರೋ ಟೈಮಲ್ಲಿ ಈ ಥರ ಪ್ಲೇನಾಗಿ ಮಾಡ್ಕೊಳ್ತೀನಿ. ಇನ್ನು ಕಂಪ್ಲೀಟ್ ತಣ್ಣಗಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಮಗೆ ಬೇಕಿದ್ದಷ್ಟನ್ನು ನೀರನ್ನು ಸೇರಿಸ್ಕೊಂಡು ಚಟ್ನಿ ಮಾಡ್ಕೊಂಬಿಟ್ರೆ ಚಟ್ನಿ ರೆಡಿಯಾಗಿ ಹೋಗುತ್ತೆ. ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಬಾದಾಮ್ ತಿನ್ನಲ್ಲ, ಗೋಡಂಬಿ ತಿನ್ನಲ್ಲ, ಆಮೇಲೆ ವಾಲ್ನಟ್ ತಿನ್ನಲ್ಲ ಅಂತ ಹೇಳ್ತಿರ್ತಾರಲ್ವ. ಸ್ವಲ್ಪ ಕೊಬ್ಬರಿ ಜೊತೆ ಅವೆಲ್ಲನೂ ಹಾಕಿ ಚಟ್ನಿ ಮಾಡಿಕೊಡಿ. ದೋಸೆ, ಇಡ್ಲಿ, ಪಡ್ಡು ಅಂತೂ ತುಂಬ ಇಷ್ಟಪಡ್ತಿರ್ತಾರೆ. ಸೊ ಕೊಟ್ಟಾಗ ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಖಂಡಿತ ಆ ರೆಸಿಪಿ ನಾನು ಮಾಡಿದಾಗ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಇನ್ನು ಒಂದು ಒಳ್ಳೆ ಒಗ್ಗರಣೆ ಕೊಟ್ಟಿದ್ದಾಯಿತು ಚಟ್ನಿಗೆ. ಜಿನ್ನಿಗೆ ಹಾಕ್ಸೋದ್ರಿಂದ ತುಂಬ ಪ್ಲಫಿಯಾಗಿ ಬಂದಿರುತ್ತೆ ಹಿಟ್ಟು. ನನ್ನ ಹತ್ರ ಗ್ರ್ಯಾಂಡರ್ ಇದೆ, ಆದರೂ ನಾನು ಬಳಸಲ್ಲ. ಯಾಕಂದರೆ ಜಾಗ ಇಲ್ಲ ನನಗೆ ಅದನ್ನು ಪರ್ಫೆಕ್ಟಾಗಿ ಇಡೋದಕ್ಕೆ. ಆಮೇಲೆ ತೆಗಿಯೋದು ಇಡೋದು ಅಷ್ಟು ವಜ್ಜೆ ಎತ್ತೋದು ಕೆಳಗಿಡೋದು ಆಗಲ್ಲ ಅಂತಲೇ ತುಂಬ ರೇರಾಗಿ ಬಳಸ್ತೀನಿ ನಾನು. ಸೊ ಗ್ಯಾಸ್ ಕಟ್ಟೆ ಚಿಕ್ಕದಿದೆ, ಆ ಕಡೆ ಎಲ್ಲ ಬರೀ ರ್ಯಾಕು, ಮಧ್ಯದಲ್ಲಿ ಗ್ಯಾಸ್ ಸ್ಟೌವು, ಈ ಕಡೆ ಸ್ವಲ್ಪ ಸಿಂಕ್ ಹತ್ರ ಜಾಗ ಇರೋದಾ, ಹಾಗಾಗಿ ಅದನ್ನು ಬಳಸ್ತಾ ಇಲ್ಲ. ಮೊದಲೇದೇನಿದೆಯಲ್ಲ ಅದು ದೇವರಿಗೆ ಪಡ್ಡು, ಅದಾದಮೇಲೆ ಹಾಕ್ಕೊಳ್ತಿದ್ದೀನಿ. ಕಬ್ಬಿಣದ ಹಂಚುಗಳು ಈ ದೋಸೆದ್ದಾಯಿತು, ಆಮೇಲೆ ಪಡ್ಡಿಂದಾಯಿತು, ಕಂಪಲ್ಸರಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ಆಮೇಲೆ ತುಂಬ ಚೆನ್ನಾಗಿ ಪಡ್ಡು ಆಯಿತು, ದೋಸೆ ಆಯಿತು ಬರುತ್ತೆ. ರೆಗ್ಯುಲರ್ ಆಗಿ ಬಳಸಿ ಒಂಥರ ನಾನ್ ಸ್ಟಿಕ್ ಥರ ಆಗೋಗ್ಬಿಟ್ಟಿದೆ ಇದೆಲ್ಲ. ನೋಡ್ಬೋದು ನೀವು, ಪಡ್ಡು ತೆಗಿಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಪಳಗಿದೆ ಈ ಕಲ್ಲು ಅಂತ ಹೇಳಿ. ಮೇಲೆ ಸ್ವಲ್ಪ ಎಳ್ಳು ಹಾಕ್ತಿದ್ದೀನಿ. ಎಳ್ಳು ಕೊಡಬಾರ್ದು, ಹೀಟ್ ಆಗುತ್ತೆ ಅಂತ ಹೇಳ್ತಿರ್ತೀರ. ಅದಕ್ಕಿಂತ ಜಾಸ್ತಿ ಏನು ಅಂದರೆ ಇದರಲ್ಲಿ ಔಷಧಿ ಗುಣಗಳಿದೆ. ಕಂಪಲ್ಸರಿ 1 ಟೈಮು ರೆಗ್ಯುಲರ್ ಆಗಿ ತೊಗೋಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾನು ಒಂದೇ 1 ಸ್ಪೂನಷ್ಟು ಅಲ್ವಾ ಕೊಡ್ತಾ ಇರ್ತೀನಿ. ಆಲ್ಮೋಸ್ಟ್ ರೊಟ್ಟಿ ಜೊತೆ ಒಂದು ಸ್ವಲ್ಪ ಹಚ್ತಾ ಇರ್ತೀನಿ. ಈ ಥರ ಪಡ್ಡು ಮಾಡಿದಾಗ ಕೊಡ್ತಾ ಇರ್ತೀನಿ. ಸೊ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ಅಂದೋದಕ್ಕೆ ಫಾಲೋ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು. ಆ ಕಲರು, ಆ ರುಚಿ ತುಂಬ ಚೆನ್ನಾಗಿರುತ್ತೆ. ಎಳ್ಳು ಹಾಕಿದಾಗ ಅದು ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಖಂಡಿತ ನೀವು ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ಕಾಮೆಂಟ್ ಮಾಡಿ. ಟ್ರೈ ಮಾಡದೇ ಇರೋರು ಮಾಡಿ ನೋಡಿ, ನೀವು ತುಂಬ ಇಷ್ಟಪಡ್ತೀರ. ಬಾಕ್ಸ್ ಎಲ್ಲ ಕಟ್ಟಿ ಸ್ನ್ಯಾಕ್ಸಿಗೆ ಇಬ್ಬರಿಗೂ ಬಾಳೆಹಣ್ಣನ್ನು ಕೊಡ್ತಿದ್ದೀನಿ. ಹಿಮದ ಬೆಟ್ಟದ ಮೇಲೊಂದು ಹೊಲವ ಮಾಡಿ, ಓದು ದೊಡ್ಡ ಅದಿದ್ದದು ಸಣ್ಣ ಹೋ, ಆಮೇಲೆ ದೊಡ್ಡ ಹೋ ಬೇರೆ, ಹಾ ಹೋ ಬೇರೆ. ಹೋಲಿ ಹೋಲಿ ಬರ್ತಾರೆ, ಹೋರಿ ಹೋರಿ. मी करणार वर्ल्ड बिल्डिंग कॉम्पिटिशन 0
ಬಂದ್ರಲ್ಲ ಮಮ್ಮಿ ಹೇಳು ಅಕ್ಕಗ ಅದು ಹೇಳು. ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡಿದ್ದೀನಿ. ಇನ್ನು ಇವತ್ತು ನನಗೆ ಅಂತ ಒಂದು ಗಂಟೆ ಟೈಮ್ ಕೊಟ್ಕೊಳ್ಳೋಣ ಅಂತ ಹೇಳಿ, ಯಾವಾಗಲೂ ಆ ಕೆಲಸ ಈ ಕೆಲಸ ಅಂತ ಇದ್ದೇ ಇರುತ್ತೆ. ಎಷ್ಟೋ ಸಾರಿ ಅಂದ್ಕೊಂಡ್ರು ಕೂಡ ಹಾಗೆ ಮುಂದಕ್ಕೆ ಹೋಗ್ತಾನೆ ಇತ್ತು. ಫೈನಲಿ ಇವತ್ತು ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬಂದ್ಬಿಡೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ತುಂಬ ದಿನಗಳಿಂದ ಅಂದ್ಕೊಳ್ತಾನೆ ಇದ್ದೀನಿ ಹೋಗಿ ಬಂದುಬಿಡೋಣ ಅಂತ ಹೇಳಿ. ಕೆಲಸ ಮಾಡೋಷ್ಟೊತ್ತಿಗೆ ಸಾಕಾಗದ, ಎಲ್ಲಿ ಹೋಗೋದು ಅಂತ ಹೇಳಿ ಸುಮ್ಮನೆ ಆಗ್ತದೆ. ಇವತ್ತು ಪಡ್ಡು ಮಾಡಿದ್ದೆ ಅಲ್ಲ, ಬೇಗ ಆಗಿದೆ ಕೆಲಸ. ಬೆಳಗ್ಗೆ ಬೇಗ ಬಂದಿದ್ದು ಒಳ್ಳೇದಾಯಿತು. ಒಬ್ಬರೋ ಇಬ್ಬರೋ ಇದ್ದರು, ನಂದು ಕೂಡ ಬೇಗ ಕಟಿಂಗ್ ಮುಗೀತು. ಸೊ ಹೇಗಿದೆ, ಇವರು ನನ್ನ ಸಬ್ಸ್ಕ್ರೈಬರು, ಇಲ್ಲಿಗೆ ಬರ್ತಿರೋದು 3ನೇ ಸರಿ ಆಗಿರೋದ್ರಿಂದ ಲಾಸ್ಟ್ ಟೈಮೇ ಪರಿಚಯ ಮಾಡಿಕೊಂಡು ಸಬ್ಸ್ಕ್ರೈಬ್ ಎಲ್ಲ ಮಾಡಿದರು. ಬಟ್ ಅವ್ರಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ, ಬರೀ ಸ್ಮೈಲ್ನೇ ಮಾತಾಡಿಸ್ತಿರ್ತಾರೆ. ಸೊ ನಿಮ್ಮ ವಿಡಿಯೋ ನೋಡ್ತೀನಿ, ಲೈಕ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ನಂಗೆ ತುಂಬ ಖುಷಿ ಆಯಿತು. ನಾನು ಮನೆಗೆ ಬಂದೆ. ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಅವಕಾಶ ಇತ್ತು, ಬಟ್ ಅದೇ ಹೇಳ್ದಂಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ಇನ್ನು ನಾನು ಹೋದಾಗೆಲ್ಲ ಮಾಡಿಸ್ಕೊಳ್ಳೋದು ಒಂದೇ ಹೇರ್ ಕಟ್ಟು. ಸೊ ನೋಡಿದ ತಕ್ಷಣ ಅವ್ರಿಗೆ ಪರಿಚಯ ಅಂತೂ ಇದ್ದೇ ಇರುತ್ತೆ. ನಿಮ್ಮ ಫೇಸ್ಗೆ ಸೂಟೇಬಲ್ ಆಗೋ ಥರನೇ ಒಂದು ಹೇರ್ ಕಟ್ ಮಾಡ್ತೀವಿ. ಅದು ಲೇಯರು ಮತ್ತು ಬಟರ್ಫ್ಲೈ ಏನು ಮಿಕ್ಸ್ ಇರುತ್ತೆ ಅಂತಲೇ ಅಂದ್ಕೊಳ್ತೀನಿ. ನಾನು ಯಾವುದು ಅಂತ ಅವ್ರಿಗೆ ಹೇಳೋಕ್ಕೆ ಹೋಗಲ್ಲ. ಅಷ್ಟು ಚೆನ್ನಾಗಿ ಹೇರ್ ಕಟ್ ಆಯಿತು, ಐಬ್ರೋ ಆಯಿತು ಮಾಡ್ತಾರೆ. ಆ ಸಿಸ್ಟರ್ ಅಂತೂ ತುಂಬ ಪೇಷನ್ಸಿಂದ ಐಬ್ರೋ ಮಾಡ್ತಾರೆ. ನಿಜ, ಇದಕ್ಕಿಂತ ಮುಂಚೆ ನಾವು ಹೇಳೋದೊಂದು ಅವ್ರು ಮಾಡೋದೊಂದು ಮಾಡಿದ್ದಾರೆ. ಬಟ್ ಇವ್ರು ಹಾಗಲ್ಲ, ತುಂಬ ಒಳ್ಳೆ ಸರ್ವಿಸೇ ಕೊಡ್ತಾರೆ. ಏನು ಸೋಫಾ ಕವರ್ ಬಗ್ಗೆ ಕೇಳ್ತಾನೆ ಇರ್ತೀರಾ. ಒಂದು 2 ಅಮೆಝಾನಲ್ಲಿ, ಒಂದೇನೋ ಮಿಂತ್ರದಲ್ಲಿ ತರಿಸ್ಕೊಂಡಿದ್ದು. ಸೋಫಾ ಕವರೇ ಬೇರೆ, ಕುಷನ್ ಕವರೇ ಬೇರೆ ತರಿಸ್ಕೊಂಡಿದ್ದೆ. ಒಂದು ಕೂಡ ನನ್ನ ಹತ್ರ ಸೆಟ್ ಇರಲಿಲ್ಲ. ಬಟ್ ಕ್ವಾಲಿಟಿ ಎಲ್ಲ ಭಾಳ ಚೆನ್ನಾಗಿದೆ. ಜರ್ಗದಾಗಿರಲಿ ಅಥವಾ ಗುಂಜು ಬರೋದಾಗಿರಲಿ ಆ ಥರ ಏನೂ ಆಗಲ್ಲ. ಈ ಸರಿ ನಾನು ಸೆಟ್ಟಲ್ಲಿ ತರಿಸ್ಕೊಂಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿದೆ ಇದು ಬಟ್ಟೆ ಅಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಸೋಫಾಕ್ಕೆ. ಕಾಟನ್ದು ದಪ್ಪ ಇದೆ. ಸೊ ಇದು ಬಂದು ಸೆಟ್ಟು, ಕುಷನ್ ಕವರು ಈ ಥರ ಬಂದಿದೆ. ಹಬ್ಬ ಬೇರೆ ಹತ್ರ ಬಂದಿದೆ. ಆಮೇಲೆ ಹೋಮ್ ಟೂರ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆಲ್ಲ. ಸೊ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದೊಂದನ್ನು ತರಿಸ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತ ನಂಗೆ ಕಾಮೆಂಟ್ ಹಾಕಿ, ಲಿಂಕ್ ಅಂತ ಹೇಳಿ ಶೇರ್ ಮಾಡ್ತೀನಿ. ಇದರಲ್ಲೇ ಸುಮಾರು ಕಲರು ಆಮೇಲೆ ಡಿಸೈನ್ ಆಪ್ಷನ್ಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೇನೋ ಇದು ತುಂಬ ಇಷ್ಟ ಆಯಿತು. ನಮ್ಮದು ಸ್ವಲ್ಪ ಡಾರ್ಕ್ ಇರೋದ್ರಿಂದ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಾರ್ಟ್ ಥರ ಬಂದಿದೆಯಲ್ಲ, ಇರಲಿ ಅಂತ ಹೇಳಿ ತೊಗೊಂಡೆ. ಇದು ಹೇರ್ ಸ್ಟುಡಿಯೋ ನೆನಪೇ ಬರ್ತಾ ಇಲ್ಲ ಅದ್ರ ಹೆಸರು. ನ್ಯಾಚುರಲ್ ಒಂದೇ ಫ್ಲ್ಯಾಶ್ ಆಗ್ತಿದೆ, ಅಸಲು ಗೊತ್ತಾಗ್ತಾ ಇಲ್ಲ. ಮತ್ತು ನನ್ನ ಓಲ್ಡ್ ವೀಡಿಯೋ 7 months ಆಯಿತು ಆಲ್ರೆಡಿ ಹೋಗಿ ಬಂದು. ವೈಶು ಹೇರ್ ಕಟ್ ಕರ್ಕೊಂಡೋಗಿದ್ದೆ, ಅದನ್ನು ನೋಡಿ ಹೋಗಿ ಬಂದೆ. ಇವತ್ತಿಗೆ ಮೇಂಟೆನೆನ್ಸ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ಬೆಳಗ್ಗೆ 4:15 ಎದ್ಬಿಟ್ಟಿರ್ತೀನಿ. ಒಂದೊಂದು ಸರಿ ತಲೆ ಸ್ನಾನ ಮಾಡೋಕ್ಕೂ ಆಗಲ್ಲ. ಭಯ ಪಟ್ಕೊಂಡು ನಾನು ತಲೆ ಸ್ನಾನ ಮಾಡೋದೇ ಬಿಟ್ಬಿಟ್ಟಿನಿ. ಮುಂಚೆ ಎಲ್ಲ 2 ಸರಿ ಮಾಡ್ತಿದ್ದೆ. ಚಳಿಗಾಲ ಮಳೆಗಾಲದಲ್ಲಿ ವಿಪರೀತ ಹೆಡ್ಡೇಕ್ ಬರುತ್ತೆ. ಸೊ ಆ ನೋವನ್ನು ನನ್ನ ಕೈಯಿಂದ ತಡ್ಕೊಳಕ್ಕಾಗಲ್ಲ. ಆಮೇಲೆ ನಾನು ಮಲ್ಕೊಂಡ್ಬಿಟ್ರೆ ಮನೆ ಮಕ್ಕಳು ಎಲ್ಲ ಏನೋ ಅದು ಸಾಧ್ಯನೇ ಇಲ್ಲ. ಬೇಡವೇ ಬೇಡ ಅಂತ ಹೇಳಿ ವಾರದಲ್ಲಿ 1 ಸರಿ ತಲೆ ಸ್ನಾನ. ಫುಲ್ಲು ಸೆಕೆ ಇರುತ್ತೆ. ಇವಾಗಂತೂ ಮಳೆಗಾಲ ಅಂತ ಅನ್ಸಂಗಿಲ್ಲ, ಅಷ್ಟೊಂದೆಲ್ಲ ಸೆಕೆ ಇದೆ, ಬಿಸಿಲಿದೆ, ಮೇಂಟೆನೆನ್ಸ್ ಇಲ್ಲ. ಯಾವಾಗಲೂ ಮೇಲೆ ಕಟ್ಬಿಟ್ಟಿರ್ತೀನ, ರಾತ್ರಿವರೆಗೂ ಅದು ಕೆಲವೊಂದು ಸರಿ ಹಾಗೆ ಇರುತ್ತೆ. ಮಲ್ಕೊಳ್ಳೋ ಟೈಮ್ನಾಗ ಕೂಡ ನೆನಪಿರಲ್ಲ ನನಗೆ, ಹಂಗೆ ಮಲ್ಕೊಂಡ್ಬಿಟ್ಟಿರ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ನೆಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಫುಲ್ಲು ಮೈಯೆಲ್ಲ ಬಿಸಿ ಆಗುತ್ತೆ. ಈ ಥರ ಭಾಳ ಪ್ರಾಬ್ಲಮ್ ಆಗುತ್ತೆ. ಅತಿ ಹೆಚ್ಚು ನಾನು ಇಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದು ಅಂದರೆ ENT ಡಾಕ್ಟ್ರು. ಎಂಥ ತಲೆನೋವು ಬರೋದು ಅಂದರೆ ಈ 2 ಕಡೆ ಒಡೆಯೋದು, ಅಸಲು ಸಮಾಧಾನನೇ ಇಲ್ಲ. ಹಸ್ಬೆಂಡಿಗೆ ಕೇಳದೆ ಆಟೋ ಹಾಕ್ಕೊಂಡು ಹೋಗ್ಬಿಡ್ತಿದ್ದೆ ನಾನು. ಅಷ್ಟು ನೋವು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅಲ್ಲೋಗಿ ಸರ್ ನನಗೆ ವಿಪರೀತ ನೋವಾಗಿದೆ, ತಡಿಯೋಕ್ಕಾಗ್ತಾಯಿಲ್ಲ, ಮೆಡಿಸನ್ ಕೊಡಿ, ಇಂಜೆಕ್ಷನ್ ಕೊಡಿ. ಅಪ್ಪ ಎಂಥ ವನವಾಸ ಅನಿಸೋದು. ಅವ್ರು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಇದೆ ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟಿದ್ರು, 6 ವಾರಕ್ಕೊಂದು ಸರಿ ಇತ್ತು. ಆಮೇಲೆ 1 ತಿಂಗಳದ್ದು 2 ತಿಂಗಳದ್ದೆಲ್ಲ ಮೆಡಿಸನ್ ಕೊಡ್ತಿದ್ದೆ. ಪ್ರತಿ 3 ತಿಂಗಳಿಗೆ ಒಂದ್ಸರಿ ಕಂಪಲ್ಸರಿ ಹೋಗ್ತಿದ್ದೆ ನಾನು ತೋರಿಸ್ಕೊಳ್ಳೋಕ್ಕೆ. ಸೊ ಇವಾಗ ಸ್ವಲ್ಪ ಫುಡ್ಡು, ಆಮೇಲೆ ಯೋಗ ಅಂತೆ, ಎಕ್ಸಸೈಸ್ ಅಂತೆ, ಸ್ವಲ್ಪ ವಾಕು ಇದೆಲ್ಲ ಮಾಡೋದ್ರಿಂದ, ಆಮೇಲೆ ಕಂಪಲ್ಸರಿ ಹೆಡ್ಡೇಕ್ ಇದೆ ಅನ್ನೋರು ನೈಟ್ ಟೈಮ್ ಮಲ್ಕೊಳ್ತೀವಲ್ಲ, ಆ ಟೈಮಲ್ಲಿ
ಚಳಿಗಾಲ ಮಳೆಗಾಲ ಇವೆರಡರಲ್ಲೂ ಸ್ಕಾರ್ಫ್ ಕಟ್ಕೊಳ್ಳೋದು ತುಂಬ ಒಳ್ಳೆಯದು. ಇದು ಬೆಚ್ಚಗಿತ್ತು ಅಂದರೆ ಹೆಡ್ಡೇಕ್ ಅನ್ನೋದು ಕಡಿಮೆ. ಇದು ಇದೆಯಲ್ಲ ಗಾಳಿ ಕಿವಿಗೆ ತಣ್ಣಗೆ ಗಾಳಿ ಹೋಗ್ಬಿಡ್ತು ಅಂದರೆ ಹೆಡ್ಡೇಕ್ ಭಯಂಕರ ಸ್ಟಾರ್ಟ್ ಆಗುತ್ತೆ ಅದು. ಅದಾದಮೇಲೆ ಸ್ಟೀಮು, ವಾರದಲ್ಲಿ 1-2-3 ಸರಿ ಸ್ಟೀಮು ಆ ಥರ ಮಾಡೋದ್ರಿಂದ. ಸೊ ಆಮೇಲೆ ದಿನಾ 1 ಸ್ಪೂನ್ ಎಳ್ಳು ತುಂಬ ಔಷಧಿ ಗುಣಗಳಿದೆ. ಮೈಗ್ರೇನ್ ಅನ್ನೋದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ರೆಗ್ಯುಲರಾಗಿ ಎಳ್ಳನ್ನು 1 ಸ್ಪೂನ್ ತಿಂತಾ ಬರಬೇಕು ನಾವು. ಸೊ ಈ ಥರ ಏನೇನು ಗೊತ್ತಿರುತ್ತೆ ನಾನು ಅದೆಲ್ಲನೂ ಫಾಲೋ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಬೆಟ್ರ್ ಆಗಿದೆ. ಆದರೂ ಇನ್ಮೇಲೆ ಹಬ್ಬ ಆಮೇಲೆ ವಾರಗಳೆಲ್ಲ ಬರ್ತಾ ಇರುತ್ತೆ ತಲೆ ಸ್ನಾನ ಮಾಡಿದಾಗ. ಸೊ ನನಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ಇವತ್ತು ಬೆಳಗ್ಗೆಯಿಂದನೇ ಒಂದು ಸ್ವಲ್ಪ ಸುಸ್ತನ್ನೋದಿತ್ತು. ಸೊ ಮೈಂಡ್ ಕೂಡ ಡೈವರ್ಟ್ ಆಗುತ್ತೆ ಅಂತ ಹೋಗಿ ಬಂದೆ. ಆದರೂ ಅದೇನು ಕಡಿಮೆ ಅಂತ ಅನ್ನಿಸ್ಲಿಲ್ಲ. ಸಿಕ್ಕಾಪಟ್ಟೆ ನನಗೆ ಭಯ ಈ ಚಳಿಗಾಲ ಮಳೆಗಾಲದಲ್ಲಿ. ಬಿಸಿಲು ಚೆನ್ನಾಗಿ ಬಿತ್ತು ಅಂದರೆ ನಾನು ಕೂಡ ಫ್ರೆಶ್ ಆಗಿರ್ತೀನಿ. ಬಿಸಿಲು ಬಿದ್ದಿಲ್ಲ ಅಂದರೆ ಒಂಥರ ನನಗೆ ಗೊತ್ತಿಲ್ಲ ಅದು ಯಾಕೆ ಬರುತ್ತೋ ಅಂತ ಹೇಳಿ ಅಷ್ಟೊಂದು ಸುಸ್ತನ್ನಿಸ್ತಿರುತ್ತೆ. ಕನ್ನಡ ಸೆಂಡ್ ಮಾಡಿದ್ದೆಲ್ಲ ಅದಕ್ಕೆ ಮ್ಯಾಮ್ ಗುಡ್ ಬಾಯ್ ಅಂತಂದ್ರು. ಇದು ಪ್ರಾಮಾಣಿಕ ಮುಂಗುಸಿ ಓದಿದ್ದೆ. ಇದು ಇವಾಗ ನವಿಲ್ದು ಸುಂದರ ನವಿಲ್ದು ಪೋಯಮ್ ಇದು ಓದ್ಬೇಕು ನಾನು. ಇದು ಸೆಕೆಂಡ್ ಸ್ಟ್ಯಾಂಜಾ ತನ. ಓಕೆ ಸ್ವಲ್ಪ ಹೊರಗಡೆ ಜಿಟಿಯಾಗಿ ಮಳೆ ಬರ್ತಿದೆ. ಮನೆಯಲ್ಲಿ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿ ಹೋಗಿದೆ. ಹಾಗಾಗಿ ಮಂಡಾಳು ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯಲ್ಲಿ ಎಲ್ರಿಗೂ ಖಾರ ಮಂಡಾಳು ತುಂಬ ಇಷ್ಟ ಆಗುತ್ತೆ. ಇದು ರಾಗಿದು. ಲಾಸ್ಟ್ ಟೈಮ್ ಒಂದ್ಸರಿ ಜೋಳದ್ದು ಕೂಡ ತಂದಿದ್ದೆ, ಚೆನ್ನಾಗಿತ್ತು. ಇವತ್ತು ಈ ರಾಗಿ ಖಾರ ಮಂಡಾಳು ಮಾಡ್ಕೊಳ್ಳೋಣ ಅಂತ ಹೇಳಿ. ಇದು ಇಲ್ಲಿ ರಿಲಯನ್ಸಲ್ಲಿ ಸಿಗುತ್ತೆ. ಇನ್ನು ನುಗ್ಗೆ ಸೊಪ್ಪಿನ ಪುಡಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು. ಚೆಕ್ ಮಾಡಿ ಪೂರ್ತಿ ಡೀಟೇಲ್ ಆಗಿಯೇ ನಾನು ಹೇಳಿದ್ದೀನಿ. ಇನ್ನು ಈ ಪುಡಿ ನಮ್ಮ ಮನೆಯಲ್ಲಿ ಇಷ್ಟು ಬೇಗ ಖಾಲಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನುಗ್ಗೆ ಸೊಪ್ಪಿನ ಪುಡಿ ಎಲ್ರಿಗೂ ಅಷ್ಟೊಂದು ಇಷ್ಟ ಆಗಿದೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನುಗ್ಗೆ ಸೊಪ್ಪಿದೆ, ಅದನ್ನು ಹಾಕಿ ಇವತ್ತು ಪುಡಿನ ಮಾಡ್ಕೊಳ್ತಿದ್ದೀನಿ. ಇದೆಲ್ಲ ಮೊದಲು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದರಲ್ಲಿರುವಂಥ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಭಾಳ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಇದಕ್ಕೆ ಎಳ್ಳು ಹಾಕೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತೇನಾಯಿತು ಅಂದರೆ ಪ್ರತಿಯೊಂದು ಸಪ್ರೇಟಾಗಿ ಹುರ್ಕೊಂಡು ಸಪ್ರೇಟಾಗಿ ನಾವು ಮಿಕ್ಸಿ ಮಾಡಿ ಕಲಿಸ್ಬೇಕು. ಇದೊಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆದದಕ್ಕೆ ಅಸಲು ಕರೆಂಟೇ ಇಲ್ಲ. ಹೋಗೋದು ಬರೋದು ನಡೆಯೋದಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟೊತ್ತು ವೆಯ್ಟ್ ಮಾಡಿದರೂ ಕರೆಂಟು ಬರಲೇ ಇಲ್ಲ. ಸೊ ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಬಂದಿದ್ದು ಕರೆಂಟು. ಇನ್ನು ಎಲ್ಲ ನಾನು ಏನು ಹುರ್ಕೊಂಡಿದ್ದೀನಲ್ಲ ಅದೆಲ್ಲ ಒಟ್ಟಿಗೆ ಹಾಕಿ ಒಂದು 10 ಪಲ್ಪ್ ಬೆಳ್ಳುಳ್ಳಿ, ಒಂದು ಇಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಅಷ್ಟು ಒಟ್ಟಿಗೆ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಟಿದ್ದೀನಿ. ಸಪ್ರೇಟಾಗಿ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಅದು. ಇನ್ನು ಖಾರ ಮಂಡಾಳು ಮಾಡೋದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ, ಆಮೇಲೆ ಜೀರಿಗೆ, ಸಾಸಿವೆ, ಶೇಂಗಾ, ಇದು ಸ್ವಲ್ಪ ಕರಿಬೇವು ಹಾಕಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಗ್ಯಾಸ್ ಅವಸ್ಥೆ ಆಮೇಲೆ ನೋಡೋಕ್ಕಾಗಲ್ಲ. ಒಂದು ಇಡಿಯಷ್ಟು ಜಜ್ಜಿರೋಂಥ ಬೆಳ್ಳುಳ್ಳಿ, ಗೋಡಂಬಿ, ಬಾದಾಮು, ಕೊಬ್ಬರಿ ಇದೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದೆಲ್ಲನೂ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಗೋಲ್ಡ್ ಕಲರ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಬೇಕಿದ್ದರೆ ಪುಟಾಣಿ ಕೂಡ ಹಾಕ್ಕೋಬೋದು. ನಾನು ಇಷ್ಟೆಲ್ಲ ಹಾಕಿದ್ದೀನಲ್ಲ ಡ್ರೈ ಫ್ರೂಟ್ಸ್ ಅಂತ ಹೇಳಿ ಹಾಕಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಅನುಗುಣವಾಗಿ ಖಾರ, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇದನ್ನು ನಮ್ಮ ಮಂಡಾಳು ಸಿಗುತ್ತಲ್ಲ, ರಾಯಚೂರು ಮಂಡಾಳು, ಆಮೇಲೆ ಮಸ್ಕಿ ಮಂಡಾಳು, ಅದನ್ನು ಮಾಡ್ಕೋಬೋದು. ಸೊ ರಾಗಿದು ಜೋಳದ್ದು ಟ್ರೈ ಮಾಡಿ ನೋಡಿ, ಆ ಟೇಸ್ಟೇ ಬೇರೆ ಇರುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಇವಾಗ ಇದೆಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದರಲ್ಲಿ ಚಿಕ್ಕದಾಯಿತು ಅಂತ ಹೇಳಿ ನಾನು ಡಬ್ಬದಲ್ಲಿ ಕಲಿಸ್ಕೊಳ್ತಿದ್ದೀನಿ.
ಮತ್ತು ಒಂದು ವಾರದವರೆಗೂ ಯಾವುದೇ ಟೆನ್ಷನ್ ಇಲ್ಲ. ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಬಂದು ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ನ ತಿಂತಾರೆ. ಬಾಕ್ಸಿಗೆ ಕೂಡ ನಾವು ಕೊಟ್ಟು ಕಳಿಸ್ಬೋದು. ತುಂಬ ಚೆನ್ನಾಗಿದೆ, ಖಂಡಿತ ಒಂದು ಸಲ ಟ್ರೈ ಮಾಡಿ. ಇನ್ನು ನೈಟ್ ಊಟಕ್ಕೆ ಅವರೆಕಾಳಿತ್ತು ಅಂತ ಹೇಳಿ ಮಳೆ ಕೂಡ ಬರ್ತಿತ್ತಲ್ಲ, ಬಿಸಿ ಬಿಸಿಯಾಗಿ ಉಪ್ಪಿಟ್ಟನ್ನ ಮಾಡಿದ್ದೆ. ಮಲ್ಕೊಳ್ಳೋ ಟೈಮಲ್ಲಿ ಕರೆಂಟ್ ಬಂತು, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಆಗಿದೆ. ಚಿಕ್ಕ ಜಾರಲ್ಲಿ ಮಾಡಿದಾಗ ಫೈನಾಗಿ ಪೌಡ್ರ್ ಬರುತ್ತೆ, ಅದೇನೋ ಸ್ವಲ್ಪ ಕಟ್ಟಾಗಿದೆ. ಹಾಗಾಗಿ ನಾನು ದೊಡ್ಡ ಜಾರನ್ನೇ ಬಳಸಿ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ರೈಸ್ ಜೊತೆ ಈ ಪುಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಚಪಾತಿ ಜೊತೆನೂ ಒಳ್ಳೆ ಕಾಂಬಿನೇಷನು. ಖಂಡಿತ ಟ್ರೈ ಮಾಡಿ. ಲಾಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಸೊ ಇವತ್ತಿನ ವೀಡಿಯೋ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.